ನಿಮ್ಮ ಸಂಗಾತಿಗೆ ಹೀಗೆ ಸೂಚನೆ ಕೊಟ್ಟರೆ ನಿಮಗೆ ಬೀಳುವರು ಪಕ್ಕ. ಹೆಂಗಸರು ತಮ್ಮ ಅಭಿಪ್ರಾಯ, ಭಾವನೆ ಮತ್ತು ಆಸಕ್ತಿಗಳನ್ನು ನೇರವಾಗಿ ವ್ಯಕ್ತಪಡಿಸುತ್ತಾರೆಂದರೆ ಅದು ಹುಡುಗರಿಗೆ ಸ್ಪಷ್ಟ ಸಂದೇಶ ಕೊಡುತ್ತದೆ. ಕೆಲವೊಮ್ಮೆ ಸಣ್ಣ ನೇರ ಅಥವಾ ಅಸ್ಪಷ್ಟ ಸಂಕೇತಗಳು ಹುಡುಗರಿಗೆ ಬಲವಾದ ಆಕರ್ಷಣೆಯ ಸೂಚನೆಯನ್ನು ಕೊಡಬಹುದು. ಅವಳು ನನ್ನಲ್ಲಿ ಆಸಕ್ತಿ ಇದೆಯಾ, ಅವಳು ನನ್ನೊಂದಿಗೆ ಇನ್ನಷ್ಟು ಸಮಯ ಕಳೆಯಲು ಇಚ್ಛಿಸುತ್ತಾಳ ಎಂಬ ಪ್ರಶ್ನೆಗಳು ಸಾಮಾನ್ಯವಾಗಿವೆ. ಈ ವಿಡಿಯೋದಲ್ಲಿ ಹೆಂಗಸರು ಕೊಡುವ ಪ್ರಮುಖ ಸೂಚನೆಗಳ ಪಟ್ಟಿಯನ್ನು ನೋಡೋಣ. ಹುಡುಗರಿಗೆ ಇದರಿಂದ ಸ್ಪಷ್ಟವಾಗುತ್ತದೆ ಅವಳು ನನಗೆ ಬೀಳ್ತಾ ಇದ್ದಾಳ ಎಂದು. ವಿಡಿಯೋ ತುಂಬಾ ಆಸಕ್ತಿ ಉಳ್ಳದ್ದಾಗಿದೆ, ಆದ್ದರಿಂದ ಗಂಡಸರೇ ವಿಡಿಯೋನ ಸಂಪೂರ್ಣವಾಗಿ ನೋಡಿ ತಿಳಿದುಕೊಳ್ಳಿ. ನಿಮ್ಮ ಒಳ್ಳೆಯದಕ್ಕಾಗಿ ನಿಮ್ಮೊಂದಿಗೆ ಹೆಚ್ಚು ಕಾಲ ಮಾತನಾಡಲು ಬಯಸುವುದು, ಹೆಚ್ಚು ಸಮಾಲೋಚನೆ, ಚಾಟಿಂಗ್ ಅಥವಾ ನಿರಂತರ ಆಸಕ್ತಿ ತೋರುವುದು, ತಮ್ಮ ಕೈ, ಬಾಹು ಮತ್ತು ಬೆನ್ನು ಸ್ಪರ್ಶಿಸುವಂಥ ನಿಮ್ಮ ಹವ್ಯಾಸಗಳಲ್ಲಿ ಆಸಕ್ತಿ ತೋರಿಸುವುದು, ನೀವು ಇಷ್ಟಪಡುವ ಸಂಗೀತ, ಸಿನಿಮಾ ಅಥವಾ ಆಟಗಳಲ್ಲಿ ಆಸಕ್ತಿ ವ್ಯಕ್ತಪಡಿಸುವುದು, ನಿಮ್ಮ ನೆಚ್ಚಿನ ವಿಷಯಗಳ ಬಗ್ಗೆ ಕೇಳುವುದು, ನಿಮ್ಮ ಕನಸುಗಳು, ಗುರಿಗಳು ಅಥವಾ ಜೀವನದ ಬಗ್ಗೆ ವಿಚಾರಿಸುವುದು, ನಿಮ್ಮನ್ನು ಹಾಸ್ಯದಲ್ಲಿ ತಳ್ಳುವುದು, ಸ್ವಲ್ಪ ಸಮಯದಲ್ಲಿ ತಮಾಷೆಯಾಗಿ ಹೆಜ್ಜೆ ಹಾಕುವುದು, ಅಂದವನ್ನು ಮೆಚ್ಚುವುದು, ಇವತ್ತು ನಿನ್ನ ಶರ್ಟ್ ಚಂದವಾಗಿದೆ, ನಿನ್ನ ಸ್ಟೈಲ್ ಸೂಪರ್ ಅಂತ ಹೇಳುವುದು, ಅಕಸ್ಮಾತ್ ಬ್ಲಶ್ ಅಥವಾ ನಗು, ನೀವು ಮಾತನಾಡಿದಾಗ ಹೆಚ್ಚು ನಗುವುದು, ತಮ್ಮ ವ್ಯಕ್ತಿಗತ ವಿವರ ಹಂಚಿಕೊಳ್ಳುವುದು, ತಮಗೆ ಸಂಬಂಧಿತ ಪರ್ಸನಲ್ ವಿಚಾರಗಳನ್ನು ನಿಮಗೆ ಹೇಳುವುದು, ಸ್ವಂತ ಸಾಧನಗಳು, ಕಲಿಕೆಗಳು, ಹೊಸದಾದ ವಿಷಯಗಳನ್ನು ನಿಮ್ಮ ಮುಂದೆ ಹೇಳಿ ಗಮನ ಸೆಳೆಯುವುದು, ಗೌರವ ಕೊಟ್ಟು ಸಲಹೆ ಕೇಳುವುದು, ಕಣ್ಣಲ್ಲಿ ಕಣ್ಣು ಹಾಯಿಸುವುದು, ದೀರ್ಘಕಾಲ ಕಣ್ಣಲ್ಲಿ ನೋಡುವುದು, ಸ್ನೇಹಿತರು ಅಥವಾ ಕುಟುಂಬದ ಬಗ್ಗೆ ಹೇಳುವುದು ಅಥವಾ ಕೇಳುವುದು, ನಿಮ್ಮ ಹಿನ್ನೆಲೆ, ಮನೆಯವರು ಅಥವಾ ಸ್ನೇಹಿತರ ಬಗ್ಗೆ ತಿಳಿಯಲು ತವಕ ತೋರಿಸುವುದು, ಸಾಧ್ಯವಾದಷ್ಟು ನಿಮ್ಮ ಹತ್ತಿರ ಕೂತು ಮಾತನಾಡುವುದು, ಹೆಚ್ಚು ಸಮೀಪದಲ್ಲಿ ಬಂದು ತಿಳಿದುಕೊಳ್ಳುವುದು, ನಿಮ್ಮ ಅವೈಲಬಿಲಿಟಿ ಪ್ರಶ್ನಿಸುವುದು, ನಿಮ್ಮ ಪರ್ಸನಲ್ ಮೆಸೇಜ್ಗಳನ್ನು ಶೇರ್ ಮಾಡುವುದು, ಸಂತಸದ ಖಾಸಗಿ ಮಿಮ್ಸ್ ಅಥವಾ ಮೆಸೇಜ್ಗಳನ್ನು ನಿರಂತರವಾಗಿ ಕಳುಹಿಸುವುದು, ಆರೋಗ್ಯದ ಬಗ್ಗೆ ಕಾಳಜಿ ತೋರಿಸುವುದು, ನೀವು ಸೌಖ್ಯವಾಗಿಲ್ಲ ಎಂದರೆ ತಕ್ಷಣ ಆರೋಗ್ಯ ವಿಚಾರಿಸುವುದು, ಹೃದಯದಿಂದ ಕಾಂಪ್ಲಿಮೆಂಟ್ ನೀಡುವುದು, ನಿಮ್ಮ ಗುಣ, ಶೈಲಿ, ಮಾತುಗಳಿಗೆ ನಿಖರವಾದ ಮೆಚ್ಚುಗೆಯ ಮಾತುಗಳು ನೀಡುವುದು, ಪರಸ್ಪರ ಫ್ಯೂಚರ್ ಪ್ಲಾನ್ಸ್ ಕುರಿತು, ನಾವು ಒಟ್ಟಿಗೆ ಇದು ಮಾಡೋಣ, ಇನ್ನೊಂದು ಬಾರಿ ನಾವು ಇಲ್ಲಿ ಹೋಗೋಣ ಎಂದಂತೆ ಮಾತಾಡುವುದು, ತನ್ನ ಗೆಳತಿಯರಿಗೆ ನಿಮ್ಮ ಬಗ್ಗೆ ಹೇಳುವುದು, ನನ್ನ ಫ್ರೆಂಡ್ಗೆ ನಿನ್ನ ಪರಿಚಯ ಮಾಡಿಸ್ತೀನಿ ಅಂತ ಹೇಳುವುದು, ತಕ್ಷಣದ ಪ್ರತಿಕ್ರಿಯೆ, ನಿಮ್ಮ ಮೆಸೇಜ್ಗೆ ತಕ್ಷಣ ಪ್ರತಿಕ್ರಿಯೆ ಬರೆಸುವುದು, ಪ್ರತಿಯೊಮ್ಮೆ ನಗು ಬಿಟ್ಟರೆ ಅದರಲ್ಲಿ ಪ್ಲಾಸ್ಟಿಕ್ ಇಲ್ಲದೆ ನಿಜವಾದ ಸಂತೋಷದವನ್ನು ಪ್ರತಿಬಿಂಬಿಸುವುದು, ತನ್ನ ಲೈಫ್ನಲ್ಲಿ ನಿರಂತರವಾಗಿ ಮೆನ್ಷನ್ ಮಾಡುವುದು, ನಿನ್ನಂತವರು ನನಗೆ ಅತಿ ಮುಖ್ಯ ಅಂತ ಅಥವಾ ಹೋಲಿಕೆ ಮಾಡುವುದು, ಅನೇಕ ಬಾರಿ ನಿಮ್ಮನ್ನು ಊಟದ ಕೂಟಗಳಿಗೆ ಆಹ್ವಾನಿಸುವುದು, ಸ್ನೇಹಿತರ ಕೂಟಗಳಿಗೆ ಅಥವಾ ಕುಟುಂಬ ಕಾರ್ಯಕ್ರಮಗಳಿಗೆ ಕರೆಯುವುದು, ಅಸಹಜವಾಗಿ ಹೊಗಳುವುದು, ನೀನು ಬೇರೆ ಹುಡುಗಿಯರಿಗಿಂತ ವಿಭಿನ್ನ ಅಥವಾ ಬೇರೆ ಹುಡುಗರಿಗಿಂತ ವಿಭಿನ್ನ, ನಿನ್ನ ಜೊತೆ ಇದ್ದಾಗ ನಾನು ರಿಲ್ಯಾಕ್ಸ್ಡ್ ಆಗಿರುತ್ತೇನೆ ಎಂಬ ಮಾತುಗಳು ಹೇಳುವುದು, ನಿಮ್ಮ ಅಬ್ಸೆನ್ಸ್ನಲ್ಲೂ ಮೆಸೇಜ್ ಕಳಿಸುವುದು, ನೀನು ಇಲ್ಲದಿದ್ದಾಗ ಬೇಜಾರಾಯಿತು ಅನ್ನೋ ರೀತಿಯ ಸಂದೇಶಗಳು. ಈ ಸೂಚನೆಗಳು ನಿಜಕ್ಕೂ ಸೌಮ್ಯವಾದರೂ ಸ್ಪಷ್ಟ ಸಂದೇಶವನ್ನು ಕೊಡುತ್ತವೆ. ಅವರು ನಿಮ್ಮನ್ನು ಇಷ್ಟಪಡುತ್ತಿದ್ದಾರೆ ಅಥವಾ ಇಷ್ಟಪಡುವ ಚಿಹ್ನೆಗಳು ಇವೆ, ಆದರೆ ಈ ಸೂಚನೆಗಳನ್ನು ಓದಲು ಮಾತ್ರವಲ್ಲ, ಗೌರವದಿಂದ, ಸೌಜನ್ಯದಿಂದ ಹಾಗೂ ಸ್ಪಷ್ಟತೆಯಿಂದ ಪ್ರತಿಸ್ಪಂದಿಸಬೇಕಾಗಿದೆ. ಬಾಂಧವ್ಯಗಳ ಸುಂದರತೆ ಎಂದರೆ ಪರಸ್ಪರ ಗೌರವ ಹಾಗೂ ಮನಸ್ಸಿನ ಸ್ಪಷ್ಟತೆ ಎಂದು ಹೇಳುತ್ತಾ ನಮ್ಮ ವಿಡಿಯೋ ಮುಗಿಸುತ್ತೇವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಇನ್ನೂ 10 ಜನರಿಗೆ ಶೇರ್ ಮಾಡಿ. ಹೀಗೆ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.